ಅಯ್ಯೋ ನನ್ನ ಕಂದ ನೀನು ಕೊಂದಿದ್ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಇಲ್ಲಿ. ಅಯ್ಯೋ ನನ್ನ ಮಗು ಸಾವಿಗೆ ಹೊಣೆ ಯಾರು? ಇದು ಬೆಂಗಳೂರಿನ ತಾಯಿಯೊಬ್ಬಳ ಕಣ್ಣೀರ ಕಥೆ. ನನ್ನ ಕಂದನ ಈ ಸ್ಥಿತಿಗೆ ಕಾರಣ ಯಾರು ಅಂತ ಕಣ್ಣೀರು ಹಾಕ್ತಿದ್ದಾಳೆ ಒಬ್ಳು ತಾಯಿ. ಇಬ್ಬರು ಮಕ್ಕಳು ಮತ್ತು ಪತ್ನಿಯನ್ನ ಬಿಟ್ಟು ಗಂಡ ಹೋಗಿದ್ದಾನೆ. ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ತಾಯಿ ಹೇಗೋ ಸಾಕ್ತಾ ಇದ್ಲು. ಕೆಲಸಕ್ಕೆ ಹೋಗುವಾಗ ಅನಾಥ ಮಕ್ಕಳ ಟ್ರಸ್ಟ್ನಲ್ಲಿ ಮಕ್ಕಳ ಆರೈಕೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ಲು. KR ಪುರಂ ಠಾಣೆ ವ್ಯಾಪ್ತಿಯಲ್ಲಿದ್ದ ರದ್ನಿಕ್ ಚಾರಿಟೇಬಲ್ ಟ್ರಸ್ಟ್ ಅಂತ. ಹಿರಿಯ ಮಗ ಸೋಮು ಟ್ರಸ್ಟ್ನಲ್ಲೇ ಇದ್ದು ಓದ್ಕೋತಾ ಇದ್ದ. 3 ವರ್ಷದ ಮಗುವನ್ನ ಬೆಳಗ್ಗೆ ಬಿಟ್ಟು ಸಂಜೆ ಕರ್ಕೊಂಡು ಹೋಗ್ತಾ ಇದ್ಲು ತಾಯಿ. ಆದರೆ ಜೂನ್ 20ನೇ ತಾರೀಕು ಮಗ ಮಲ್ಲಪ್ಪ ಪ್ರಜ್ಞೆ ತಪ್ಪಿ ಬಾತ್ರೂಮ್ನಲ್ಲಿ ಬಿದ್ದಿದ್ನಂತೆ. ಮಗುವನ್ನ ಇಂದಿರಾ ಗಾಂಧಿ ಆಸ್ಪತ್ರೆಗೆ ಸೇರಿಸಿರ್ತಾರೆ ಟ್ರಸ್ಟ್ನ ಸಿಬ್ಬಂದಿ. ಹಾಗಾದ್ರೆ ಚಿಕಿತ್ಸೆ ಫಲಿಸದೆ ಮಗು ಸಾವನ್ನಪ್ಪಿದೆ. ಕಾರಣ ಏನು ಅಂತ ಗೊತ್ತಾಗಿಲ್ಲ. ಏನಾದರೂ ಸಮಸ್ಯೆ ಇತ್ತಾ? ಈ ರೀತಿಯ ಮಗುವಿನ ಸ್ಥಿತಿಯನ್ನು ಯಾವ ತಾಯಿ ತಾನೇ ಅರ್ಗಿಸ್ಕೊಳ್ಳೋಕೆ ಸಾಧ್ಯ? ಅಲ್ಲಿ ನೋಡಿ, ಅಲ್ಲಿ ಮಗು ಶವವಾಗಿ ಆ ಬಿಳಿ ಬಟ್ಟೆಯಲ್ಲಿ ಕವರ್ ಮಾಡಿರೋದು ನೋಡಿ ಯಾವ ತಾಯಿ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಈಗ ಮಗುವಿಗೆ ಏನು ಕಾಯಿಲೆ ಇತ್ತು, ಯಾಕೆ ಜಾರಿ ಬಿತ್ತು, ಆ್ಯಂಡ್ ತಲೆ ಸುತ್ತಿ ಬೀಳ್ತು ಅಥವಾ ಪ್ರಜ್ಞೆ ತಪ್ಪು ಬೀಳ್ತು ಅಂತಿದ್ದಂಗೆ ಜೀವ ಹೋಗೋಕ್ಕೆ ಹೆಂಗೆ ಕಾರಣ? ಬೇರೇನಾದರೂ ಆಗಿದೆಯಾ ಅಲ್ಲಿ? ಇದು ಅನುಮಾನ ಇದೆ. ಗಂಡ ಇಲ್ಲ ಆಕೆಗೆ, ಸಿಂಗಲ್ ಪೇರೆಂಟ್, ಇಬ್ಬರು ಮಕ್ಕಳನ್ನ, ಒಬ್ಬ ಮಲ್ಲಪ್ಪ ಅಂತ, ಇನ್ನೊಂದು 3 ವರ್ಷದ ಮಗು. 2 ಮಕ್ಕಳನ್ನು ಸಾಕ್ತಾ ಇರ್ತಾಳೆ ಪಾಪ, ಕಷ್ಟ ಕೂಲಿನೋ ನಾಲಿನೋ ಮಾಡಿಕೊಂಡು. ಈಗ ಟ್ರಸ್ಟ್ನವರು ಮಗು ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ತಾಯಿ ಆರೋಪ ಮಾಡ್ತಿದ್ದಾಳೆ. ಹಲ್ಲೆ ಮಾಡಿದ್ರಿಂದಲೇ ಮಗು ಮೃತಪಟ್ಟಿದೆ ಅಂತ ಅಮ್ಮನ ಆರೋಪ. ಈ ಸಂಬಂಧ KR ಪುರಂ ಠಾಣೆಗೆ ದೂರು ಕೊಟ್ಟರು ಕೂಡ ನಿರ್ಲಕ್ಷ್ಯ ತೋರಿಸಿದಾರಂತೆ. ಏಕೆ? ಮಗು ಚಿಕಿತ್ಸೆಗೆ 40,000 ರೂಪಾಯಿ ಹಣ ಕಲೆಕ್ಟ್ ಕೂಡ ಆಗಿದೆಯಂತೆ. ಟ್ರಸ್ಟ್ ಸಿಬ್ಬಂದಿ ಕಲೆಕ್ಟ್ ಮಾಡಿದ್ರಂತೆ. ಈ ಘಟನೆ ನಂತರ ಏಕಾಏಕಿ ಟ್ರಸ್ಟ್ ಖಾಲಿ ಮಾಡಿದರೆ ಸಿಬ್ಬಂದಿ ನಾಪತ್ತೆ ಅಂತೆ. ಮಗುವಿನ ಸಾವಿಗೆ ನ್ಯಾಯಕ್ಕಾಗಿ ಅಲಿದಾಡ್ತಾ ಇದ್ದಾರೆ ತಾಯಿ ಚಂದ್ರಕಲಾ. ಇನ್ನೇನು ನ್ಯಾಯ ಸಿಗುತ್ತೆ ಆ ಹೆತ್ತ ತಾಯಿಗೆ? ಹೆತ್ತ ಕರುಳಿ ಸಂಕಟ ಹೆಂಗಾಗಬೇಡ ಹೇಳಿ, ಮಗುವನ್ನು ಕಳ್ಕೊಂಡಾಗ. ಆಕೆ ಜೀವನ ಮಾಡ್ತಾ ಇದ್ದಿದೆ ತನ್ನ ಮಕ್ಕಳಿಗೋಸ್ಕರ ಅಂತ. ಟ್ರಸ್ಟ್ನವ್ರು ಏನಾದರೂ ಹೊಡೆದ್ರಾ? ಏನಾದರೂ ಬೇರೆ ಗಲಾಟೆ ಆಯ್ತಾ? ಅಥವಾ ಬೇರೆ ಏನಾದರೂ ಸಮಸ್ಯೆ ಇತ್ತಾ? ಆರೋಗ್ಯದ ಸಮಸ್ಯೆ ಏನಾದರೂ ಇತ್ತ ಇವ್ರಿಗೆ ಗೊತ್ತಾಗ್ದಲ್ಲೇ ಇರೋ ರೀತಿ? ಅಯ್ಯೋ ಅಲ್ಲಿ ನೋಡ್ರಿ, ಅಲ್ಲಿ ಮಗುವಿನ ಹೆಣವನ್ನು ತೊಡೆ ಮೇಲೆ ಹಾಕ್ಕೊಂಡಿರೋ ತಾಯಿ ಗೋಳು ಯಾವ ಶತ್ರುವಿಗೂ ಬೇಡ. ಅದನ್ನು ವಿವರಿಸೋಕ್ಕೂ ಕೂಡ ಪದಗಳು ಸಿಗಲ್ಲ. ಆಕೆ ಜೀವನ, ಒಂದು ಮಗು ಆದಮೇಲೆ ಅಥವಾ ಮಕ್ಕಳಾದಮೇಲೆ ತಾಯಿ ಜೀವನ ಮಾಡೋದೇ ಮಕ್ಕಳಿಗೋಸ್ಕರ. ಆ ಮಗು ಹಿಂಗೆ ಹೆಣ ಆಗಿದೆ ಅಂದರೆ ಕಾರಣ ಏನು ಅಂತ ಗೊತ್ತಿಲ್ಲ. ಇದನ್ನು ಭಾರಿ ಅನ್ಯಾಯ ರೀ. ಅನ್ಯಾಯದ ಸಾವು. ಆ್ಯಂಡ್ ನೋಡೋಕ್ಕಾಗಲ್ಲ ಇಂಥವನ್ನೆಲ್ಲ ಕಣ್ಣಲ್ಲಿ. ಟ್ರಸ್ಟ್ನವ್ರ ಮೇಲೆ ತಾಯಿ ಆರೋಪ ಮಾಡ್ತಿದ್ದಾಳೆ. ನೋವಿರುತ್ತೆ, ಸಂಕಟ ಇರುತ್ತೆ. ಬಟ್ ಟ್ರಸ್ಟ್ನವರ ತಪ್ಪಿದೆಯಾ, ಅವ್ರದ್ದು ಪಾಲು ಏನೋ ಗೊತ್ತಿಲ್ಲ. ಇದು ರತ್ನಿಕ್ ಚಾರಿಟೇಬಲ್ ಟ್ರಸ್ಟ್ ಅಂತ ಇದು.